ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡುವಂಥದ್ದು. ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆ ಮಾಡಬೇಕು, ಹಾಗೆಯೇ ಯಾವ ಪ್ರಸಾದವನ್ನು ಇಡಬೇಕು, ಯಾವ ಹೂವನ್ನು ನಾವು ಅರ್ಪಣೆ ಮಾಡಬೇಕು, ಅದ್ರ ಜೊತೆ ದೀಪ ಹಚ್ಚುವಾಗ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಿ ದೀಪ ಹಚ್ಚಬೇಕು, ಇನ್ನು ಯಾವ ವಸ್ತುಗಳನ್ನು ದಾನವಾಗಿ ಕೊಡೋದ್ರಿಂದ ದುಃಖಗಳು ಮತ್ತು ಭಯಗಳು ದೂರವಾಗಿ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಬುದ್ಧಿವಂತಿಕೆ, ಸಂತೋಷ, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಯಾವ ವಸ್ತುಗಳನ್ನು ನಾವು ದಾನ ಕೊಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತೆ. ಈ ದೇವಿ ಸೃಷ್ಟಿಗೆ ಕಾರಣವಾದ ಆದಿಶಕ್ತಿ ಸ್ವರೂಪಿಯಾಗಿದ್ದು ತನ್ನ ತೇಜೋಮಯ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾಳೆ. ಈಕೆಗೆ 8 ಭುಜಗಳಿದ್ದು ಶಸ್ತ್ರಾಸ್ತ್ರಗಳನ್ನು ಹೊಂದಿರ್ತಾಳೆ. ಇನ್ನು ಕೂಷ್ಮಾಂಡ ದೇವಿಯನ್ನ ಆರಾಧಿಸೋದ್ರಿಂದ ರೋಗ, ಭಯ ಮತ್ತು ಸಂಕಷ್ಟಗಳು ದೂರವಾಗಿ ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೂಷ್ಮಾಂಡ ದೇವಿಯ ಸ್ವರೂಪ. ಇನ್ನು ಕೂಷ್ಮಾಂಡ ಎಂದರೆ ಅದರ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದುಕುಂಬಳಕಾಯಿ. ಕು ಎಂದರೆ ಸ್ವಲ್ಪ, ಉಷ್ ಅಂದರೆ ಉಷ್ಣತೆ, ಶಕ್ತಿ ಮತ್ತು ಅಂಡ ಎಂದರೆ ಮೊಟ್ಟೆ ಅಥವಾ ಭ್ರೂಣ. ಒಟ್ಟಾರೆಯಾಗಿ ನಾವು ಅರ್ಥ ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಡಲಿನಲ್ಲಿ ಇರಿಸಿಕೊಂಡವಳು ಎಂದು ಅರ್ಥ. ಇನ್ನು ಕೂಷ್ಮಾಂಡ ದೇವಿಯ 8 ಭುಜಗಳನ್ನು ಹೊಂದಿದ್ದು ಈ ಕಾರಣಕ್ಕೆ ಅಷ್ಟಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಶಸ್ತ್ರಾಸ್ತ್ರಗಳನ್ನು ಹೇಳೋದಾದರೆ ದೇವಿಯ 7 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಹೂವು, ಅಮೃತ ತುಂಬಿದ ಕಳಶ, ಚಕ್ರ ಹಾಗೆಯೇ ಗದೆ ಇರುತ್ತೆ. ಇನ್ನು ಕೂಷ್ಮಾಂಡ ದೇವಿಯ ವಾಹನ ಯಾವುದು ಅನ್ನೋದಾದರೆ ಸಿಂಹ. ಇನ್ನು ಪೂಜೆಯ ಮಹತ್ವ ಮತ್ತು ಪ್ರಯೋಜನಗಳನ್ನು ತಿಳ್ಕೊಳ್ಳೋದಾದರೆ ಸೃಷ್ಟಿಕರ್ತೆಯ ಸ್ವರೂಪ. ಬ್ರಹ್ಮಾಂಡವಿಲ್ಲದಾಗ ಎಲ್ಲೆಡೆ ಅಂಧಕಾರ ಆವರಿಸಿದಾಗ ಕೂಷ್ಮಾಂಡ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಲೆಂದು ನಂಬಲಾಗುತ್ತೆ. ಇನ್ನು ರೋಗ ನಿವಾರಣೆಗಾಗಿ ಈ ದೇವಿಯನ್ನು ಪೂಜಿಸೋದ್ರಿಂದ ರೋಗಗಳು, ದುಃಖಗಳು ಮತ್ತು ಭಯಗಳು ದೂರವಾಗಿ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯು ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಗೋಸ್ಕರ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಬುದ್ಧಿವಂತಿಕೆ, ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿ ಅನ್ನೋದು ಉಂಟಾಗುತ್ತೆ. ಸಂಸಾರ ಬಂಧನದಿಂದ ಮುಕ್ತಿ ಹೊಂದಲು ಮತ್ತು ವ್ಯಾಧಿ ಬಾಧೆಗಳಿಂದ ದೂರವಾಗಲು ಈ ದೇವಿಯ ಅನುಗ್ರಹ ಸಿಗುತ್ತೆ. ಇನ್ನು ಕೂಷ್ಮಾಂಡ ದೇವಿಗೆ ಸಿಂಧೂರ, ಹೂಗಳು, ಹೂಮಾಲೆ ಮತ್ತು ಅಕ್ಷತೆಯನ್ನು ಅರ್ಪಿಸಲಾಗುತ್ತೆ. ಇನ್ನು ಅವಳು ಕುಂಬಳಕಾಯಿಯನ್ನು ಇಷ್ಟಪಡ್ತಾ ಇರ್ತಾಳೆ. ಬೂದು ಕುಂಬಳಕಾಯಿಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಮಾಡುವುದು ಕೂಡ ವಾಡಿಕೆ. ಇನ್ನು ಶುದ್ಧ ಮನಸ್ಸಿನಿಂದ ತಾಯಿಯ ಮಂತ್ರವನ್ನು ಜಪಿಸೋದು ಶ್ರೇಷ್ಠ ಅಂತಲೇ ಹೇಳ್ಬೋದು. ನಾಳೆ ಕೂಷ್ಮಾಂಡ ದೇವಿಯನ್ನು ನಾವು ಯಾವ ಶುಭ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 49 ತನಕ ಒಳ್ಳೆಯ ಶುಭ ಸಮಯ. ಈ ಸಮಯದಲ್ಲಿ ಪೂಜೆ ಮಾಡಬೇಕಾಗತ್ತೆ. ಇನ್ನು ಈ ಸಮಯ ಬಿಟ್ಟರೆ ಬೆಳಗ್ಗೆ 9 ಗಂಟೆ 47 ನಿಮಿಷದಿಂದ 10 ಗಂಟೆ 57 ನಿಮಿಷ ತನಕ ಇರುತ್ತೆ. ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೊಬೋದು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಯಾವ ಟೈಮಲ್ಲಿ ಪೂಜೆ ಮಾಡ್ಕೊಬೇಕು ಅನ್ನೋದಾದರೆ 6 ಗಂಟೆ 10 ನಿಮಿಷದಿಂದ 8 ಗಂಟೆ 10 ನಿಮಿಷ ತನಕ ಒಳ್ಳೆಯ ಶುಭ ಸಮಯ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಬೋದು. ಇನ್ನು ನವರಾತ್ರಿ ಹಬ್ಬದ 4ನೇ ದಿನ ಅಂದರೆ ನಮಗೆ ನವರಾತ್ರಿ ನಾಳೆ 4ನೇ ದಿನ ಆಗುತ್ತೆ. ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ನಾವು ಸ್ನಾನವನ್ನು ಮಾಡಿ ಶುದ್ಧರಾಗಬೇಕು. ಇನ್ನು ಈಗ ದುರ್ಗಾದೇವಿಯ ಕೂಷ್ಮಾಂಡ ರೂಪಕ್ಕೆ ನೀವು ಧೂಪ, ದೀಪ, ಅಕ್ಷತೆ, ಕೆಂಪು ಹೂಗಳು ಹಾಗೂ ಬಿಳಿ ಕುಂಬಳಕಾಯಿ ಮತ್ತು ಹಣ್ಣುಗಳು ಹಾಗೂ ಒಣ ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಬೇಕಾಗತ್ತೆ. ಇದಾದ ನಂತರ ತಾಯಿ ಕೂಷ್ಮಾಂಡ ದೇವಿಗೆ ಹಲ್ವ ಆಗ್ಬೋದು, ಮಲ್ಪೋವ ಆಗ್ಬೋದು, ಹಾಗೆ ಮೊಸರನ್ನು ನೈವೇದ್ಯವಾಗಿ ನೀವು ಅರ್ಪಿಸಬೇಕಾಗತ್ತೆ. ಪೂಜೆಯ ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿಯನ್ನು ಮಾಡಬೇಕಾಗತ್ತೆ. ಈ ದಿನ ಮರೆಯದೆ ಕೂಷ್ಮಾಂಡ ದೇವಿಯ ಮಂತ್ರಗಳನ್ನು ಕೂಡ ಪಠಿಸಬೇಕು. ತಾಯಿ ಕೂಷ್ಮಾಂಡಳು ಸಿಂಹದ ಮೇಲೇರಿ ಸವಾರಿಯನ್ನು ಮಾಡ್ತಾಳೆ. ಈಕೆಗೆ 8 ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲ ಕೈಗಳಿಂದ ಕಮಲದ ಹೂಗಳನ್ನು, ಅಮೃತ ತುಂಬಿದ ಮಡಕೆ,
ಕಮಂಡಲ ಮತ್ತು ಬಿಲ್ಲು, ಬಾಣ ಹಾಗೆ ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಕೂಡ ಹೊಂದಿದ್ದಾಳೆ. ಆದರೆ 8ನೇ ಕೈಯಲ್ಲಿ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿರ್ತಾಳೆ. ತಾಯಿ ಕಮಂಡಲವನ್ನು ತುಂಬನೇ ಇಷ್ಟಪಡ್ತಿರ್ತಾಳೆ. ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲೇ ಹಿಡಿದುಕೊಂಡಿರ್ತಾಳೆ. ಇದೇ ಕಾರಣಕ್ಕಾಗಿ ಆಕೆಯನ್ನು ಕೂಷ್ಮಾಂಡಾ ದೇವಿ ಅಂತಲೇ ಕರೆಯಲಾಗುತ್ತೆ. ನವರಾತ್ರಿಯ 4ನೇ ದಿನ ನೀವು ಮೈದಾ ಹಿಟ್ಟು, ಸಕ್ಕರೆ, ತುಪ್ಪದಿಂದ ಮಾಡಿದ ಪ್ರಸಾದ ಅಂದರೆ ಇದನ್ನು ಮಲ್ಪೋವನ್ನು ಕೂಷ್ಮಾಂಡಾ ದೇವಿಗೆ ಅರ್ಪಿಸಬೇಕಾಗತ್ತೆ. ಈ ಸಿಹಿಯನ್ನು ಕೂಷ್ಮಾಂಡಾ ದೇವಿಗೆ ನೈವೇದ್ಯವಾಗಿ ನೀಡೋದ್ರಿಂದ ಭಕ್ತನ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಅಂತಲೇ ಹೇಳ್ಬೋದು. ಇನ್ನು ನಾವು ನವರಾತ್ರಿ ಸಮಯದಲ್ಲಿ ಕೂಷ್ಮಾಂಡಾ ದೇವಿಯನ್ನು ಪೂಜಿಸೋದ್ರಿಂದ ಯಾವುದೇ ರೀತಿಯ ರೋಗಗಳು, ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನು ಪಡೆದುಕೊಳ್ಬೋದು ಮತ್ತು ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯನ್ನು ಕೂಡ ಪಡೆದುಕೊಳ್ಬೋದು. ಇನ್ನು ತಾಯಿ ಕೂಷ್ಮಾಂಡಲನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಸಂತೋಷ, ಸಮೃದ್ಧಿ ಮತ್ತು ಪ್ರಗತಿಯನ್ನು ಪಡಿತಾನೆ ಅಂತಲೇ ಹೇಳ್ಬೋದು. ಕೂಷ್ಮಾಂಡಾ ದೇವಿಯನ್ನು ಪೂಜೆ ಮಾಡಬೇಕಂದ್ರೆ ನಾವು ಪೂಜಾ ಸ್ಥಳದಲ್ಲಿ ದೀಪವನ್ನು ಹಚ್ಚಬೇಕಂದ್ರೆ ಆ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ತುಪ್ಪದ ದೀಪವನ್ನಾದರೂ ಹಚ್ಬೋದು ಅಥವಾ ನೀವು ಮಾಮೂಲಿ ಪ್ರತಿದಿನ ಎಣ್ಣೆ ಹಚ್ತಿರಲ್ಲ ಆ ಎಣ್ಣೆ ದೀಪನಾದರೂ ಹಚ್ಬೋದು. ದೀಪ ಹಚ್ಚಿದ ಮೇಲೆ ನೀವು ಕೂಷ್ಮಾಂಡಾ ದೇವಿಯನ್ನು ನೆನೆದು ನನ್ನ ಆರೋಗ್ಯ ಚೆನ್ನಾಗಿರಲಿ, ನಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗಲಿ, ದೀರ್ಘಾಯುಷು ಅನ್ನೋದು ಹೆಚ್ಚಾಗಲಿ ಅಂತ ಹೇಳ್ತಾ ನೀವು ಈ ಸಿನಮಿನ್ ಪೌಡರ್ ಅಂದರೆ ಚಕ್ಕೆ ಪೌಡರನ್ನು ಆ ದೀಪದಲ್ಲಿ ಹಾಕಬೇಕಾಗತ್ತೆ. ಅಂದರೆ ನೀವು ಎಣ್ಣೆ ಹಾಕಿರಲಿ ಅಥವಾ ತುಪ್ಪ ಹಾಕಿರಲಿ ಅದರ ಮೇಲೆ ನೀವು ಇದನ್ನು ಒಂದು ಪಿಂಚ್ ಆಗಷ್ಟು ನೀವು ಸಿನಮಿನ್ ಪೌಡರನ್ನು ಹಾಕಿ ನೀವು ಬೇಡ್ಕೊಬೇಕಾಗತ್ತೆ. ಅಂದರೆ ಯಾರೆಲ್ಲ ಆರೋಗ್ಯ ಸರಿ ಇಲ್ಲ, ಇಷ್ಟು ದಿನ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಾಯಿತ್ತು ಅಥವಾ ಪ್ರತಿ ಸರಿನೂ ನನಗೆ ಆರೋಗ್ಯ ಹಾಳಾಗ್ತಾ ಇತ್ತು ಅನ್ನೋರು ದೀರ್ಘಾಯುಷ್ಯಕ್ಕೋಗಿ ಹಾಗೆಯೇ ಆರೋಗ್ಯಕ್ಕೋಸ್ಕರ ನೀವು ಈ ದೀಪವನ್ನು ಹಚ್ಚಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಅಂದರೆ ಸಿನಮಿನ್ ಪೌಡರನ್ನು ಹಾಕಬೇಕಾಗತ್ತೆ. ಇನ್ನು ಈ ದಿನ ನಾವು ಯಾವ ಒಂದು ವಸ್ತುವನ್ನು ನಾವು ದಾನವಾಗಿ ಕೊಡ್ಬೋದು ಅನ್ನೋದಾದರೆ ಬೂದು ಕುಂಬಳಕಾಯನ್ನು ನೀವು ದಾನವಾಗಿ ಕೊಡ್ಬೋದು ಅಥವಾ ಬೂದು ಕುಂಬಳಕಾಯಿಂದ ಮಾಡಿದ ಸಿಹಿ ತಿಂಡಿಯನ್ನು ಕೂಡ ನೀವು ಯಾರಿಗಾದರೂ ದಾನವಾಗಿ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ದಿನ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಎಂಬ ಈ ಮಂತ್ರವನ್ನು ಪಠಿಸೋದ್ರಿಂದ ಕೂಷ್ಮಾಂಡಾ ದೇವಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಬೋದು. ಹಾಗಾಗಿ ಕೂಷ್ಮಾಂಡಾ ದೇವಿಯನ್ನು ನಾಳೆ ನೀವು ಪೂಜೆ ಮಾಡ್ತಾ ನೀವು ಪ್ರಸಾದವನ್ನು ಇಡೋದಾಗಲಿ ಹಾಗೆಯೇ ನೀವು ದಾನಗಳನ್ನು ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.